ಅಣ್ಣ ನಾಮಿನೇಷನ್ ಹಾಕಿದ್ದೀರಿ ಇವತ್ತು ತಾವು, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅಣ್ಣ. ಅಣ್ಣ, ನಾನು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೇನೆ. ತಾಯಿ ಕೋಲಾರಮ್ಮನಲ್ಲಿ ಆಶೀರ್ವಾದ ಪಡ್ಕೊಂಡು ದೊಡ್ಡಮಲೆ ಗಣಪತಿನ ಆಶೀರ್ವಾದ ಮಾಡ್ಕೊಂಡು ನಾನು ಬಂದಿಲ್ಲ ನಾಮಿನೇಷನ್ ಹಾಕಿದ್ದೇನೆ. ಪಕ್ಷದಲ್ಲ ಇಲ್ಲ ಪಕ್ಷೇತರವಾಗಿ ಯಾವ ರೀತಿ ಅಣ್ಣ? ಪಕ್ಷದಲ್ಲಿ ನನಗೆ ಫಾರಂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆಕಾಂಕ್ಷಿಯಾಗಿ ನಾನು NDAದಲ್ಲಿ ಕೇಳಿದ್ದೀನಿ. ಆದ್ರೆ ನನಗೆ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೆ ದಿನ. ತಾಯಿ ಕೋಲಾರಮ್ಮನ ಆಶೀರ್ವಾದ ಮೇರೆಗೆ ದಿನ ಚೆನ್ನಾಗಿದೆ ಅಂತ ನಾನು ಪಕ್ಷೇತರವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ದೀನಿ. ವರಿಷ್ಠ ತೀರ್ಮಾನ ತಗೊಂಡು ನನಗೆ ತುಂಬಾ ಕೇಳಿಸ್ತಾರ. ವರಿಷ್ಠ ಗಮನಕ್ಕೆ ತಂದಿದ್ದೀರಾ? ವರಿಷ್ಠ ಗಮನಕ್ಕಿದೆ ಅಣ್ಣ. ಮತ್ತೆ ಅಣ್ಣ ಚುನಾವಣೆ ಚೆನ್ನಾಗಿ ನಡೀತಾ ಇದೆ. ಮನೆಗೂ ಹೋಗ್ತಾ ಇದ್ದೀನಿ, ಎಲ್ಲರ ಬಳಿ ಮತಯಾಚನೆ ಮಾಡ್ತಾ ಇದ್ದೀನಿ. ಹಿಂದೂ ಮುಸಲ್ಮಾನ್ ಬಾಂಧವರು ಅತಿ ಹೆಚ್ಚಾಗಿ ಸಾಥ್ ನೀಡ್ತಾ ಇದ್ದಾರೆ. ನನ್ನ ಪಕ್ಷದಲ್ಲಿ ತೀರ್ಮಾನ ಕೊಟ್ಟು ಇನ್ನೇನು ನನಗೆ ಫಾರಂ ಕೊಟ್ಟಲ್ಲಿ ನಾನು ಫಾರಂ ಜೊತೆಗೆ ಸೇರಿಸಿ ನಾನು ಇನ್ನೊಂದು ನಾಮಿನೇಷನ್ ಅಲ್ಲಿ ಸಲ್ಲಿಸ್ತೇನೆ. ಈಗ ನೀವು ಪಕ್ಷದ ನಾಮಿನೇಷನ್ ಹಾಕಿರೋದ್ರಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿ. ಹೌದು. ಈಗ ನಿಮ್ಮ ವಾರ್ಡ್ ಜನಕ್ಕೆ ಯಾವ ರೀತಿ ವಿನಂತಿ ಮಾಡ್ತೀರಾ ಅಂತ? ದಯವಿಟ್ಟು ನಾನು ನಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನಂತ ಹೇಳಿದ್ರೆ, ನಾನು ಸುಮಾರು 8 ವರ್ಷಗಳಿಂದ ನಾನು ನಿಮ್ ಜೊತೆ ಸಕ್ರಿಯವಾಗಿ, ನೀವು ನನ್ನನ್ನು ಎಲ್ಲೇ ಕರೆದ್ರು, ಯಾವುದೇ ಒಂದು ಶುಭ ಸಮಾರಂಭಗಳಿಗಾಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಕಾಮಗಾರಿಗಾಗಿರ್ಬೋದು, ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಯಾವ್ದಕ್ಕೆ ಕರೆದ್ರು ನಾನು ಇಂಜರಿ ಇದೆ, ನಾನು ನಿಮ್ ಜೊತೆ ಇದ್ದೀನಿ. ನನಗೆ ಇನ್ನ ಅವಕಾಶ ಮಾಡಿಕೊಟ್ರೆ ನೀವು ಒಳ್ಳೆ ಕೆಲಸಗಳನ್ನ ನಾನು ಮಾಡ್ಬೋದು. ಕೌನ್ಸಿಲರ್ ಆಗಿ ನಾನು ಬಂದ್ರೆ ಹಲವಾರು ಕೆಲಸಗಳು, ಒಳ್ಳೆ ಕೆಲಸಗಳು ಮಾಡ್ಬೋದು. ಅವಕಾಶ ಮಾಡಿಕೊಟ್ರೆ ನಾನು ಇದಿಷ್ಟು ಕಿಶೋರ್ ಅವರ ಮಾತು ಸ್ನೇಹಿತರೆ. ಧನ್ಯವಾದಗಳು.